ನಮಸ್ಕಾರಗಳನ್ನು ತಿಳಿಸುತ್ತಾ ನಾನು ಸಿರುಗುಪ್ಪದಿಂದ ಬಂದಿದ್ದೇನೆ. ನನ್ನ ಮಕ್ಕಳನ್ನು ಇಬ್ಬರನ್ನು ಕೂಡ ಈ ಒಂದು 10 ದಿನದ ಈ ಧ್ಯಾನ ಮತ್ತು ಪ್ರಾಣಾಯಾಮ ಯೋಗ ತರಬೇತಿ ಶಿಬಿರದಲ್ಲಿ ನಾನು ಅವ್ರನ್ನ ಇಲ್ಲಿ ಸೇರಿಸಿದ್ದೇನೆ. ಮೊದಲು ಅವರು ಬರಲಿಕ್ಕೆ ಸ್ವಲ್ಪ ಮುಜುಗರ ಮಾಡಿದರು, ಅಷ್ಟು ದಿನ ಅಷ್ಟು ಹೇಗಿರಬೇಕು ಅಂತೇಳಿ. ಗುರೂಜಿಯವರ ಮಾರ್ಗದರ್ಶನ ನನಗೆ ನಾನು ಸಿರುಗುಪ್ಪದಲ್ಲಿ ಆ ಗುರೂಜಿಯವರು 10 ದಿವಸ ನಮಗೆ ಯೋಗ ಶಿಬಿರದಲ್ಲಿ ಅವರ ಒಂದು ಮಾರ್ಗದರ್ಶನ ನನಗೆ ಸಿಕ್ಕಿತ್ತು. ಇಂತಹ ಒಂದು ಆಧ್ಯಾತ್ಮಿಕ ಮಾರ್ಗದರ್ಶನ ಇಂದಿನ ಕಾಲದಲ್ಲಿ ಈ ಮಕ್ಕಳಿಗೆ ಅತಿ ಅವಶ್ಯಕವಾಗಿ ಬೇಕೆನಿಸ್ತಾ ಇದೆ. ಯಾಕಂದರೆ ಧ್ಯಾನ, ಯೋಗ, ಪ್ರಾಣಾಯಾಮ ಮತ್ತು ಸಂಸ್ಕೃತಿ, ಸಂಸ್ಕಾರ ಗುರುಗಳು ಅವರಿಗೆ ಬುನಾದಿಯನ್ನು ಹಾಕಿಕೊಟ್ಟಾಗ ಗುರುಗಳ ಮಾರ್ಗದರ್ಶನದಿಂದ ನಾವು ಯಾವ ರೀತಿಯಾಗಿ ಬೆಳೀಬೇಕು, ಅವ್ರನ್ನ ಯಾವ ರೀತಿಯಾಗಿ ನಾವು ಒಂದು ಮಾರ್ಗದಲ್ಲಿ ನಡೆಸಬೇಕು ಅಂತಕ್ಕಂಥ ಒಂದು ಪೂರ್ವ ಯೋಜಿತ ಒಂದು ಮಾರ್ಗವನ್ನು ಗುರುಗಳು ಹಾಕಿಕೊಟ್ಟಿರೋದನ್ನು ನಾನು ಅವತ್ತೇ ತಿಳ್ಕೊಂಡಿದ್ದೆ. ಹಾಗಾಗಿ ನನ್ನ ಇಬ್ಬರು ಮಕ್ಕಳನ್ನು ಇಲ್ಲಿ ಹಾಕಿದ್ದೇನೆ. ಬಹಳ ಬಂದ ತಕ್ಷಣ ನೋಡಿದೆ, ಅವರಲ್ಲಿ ತುಂಬ ಬದಲಾವಣೆ ಆಯಿತು. ಒಂದು ಸಂಸ್ಕೃತಿ ಮತ್ತು ಸಂಸ್ಕಾರ ಕೇಂದ್ರ ಬಿಂದು ಅಂತ ಹೇಳ್ಬೋದು. ಇದು ಮುಖ್ಯವಾಗಿ ಬೇಕು. ಈಗಿನ ಯುವ ಪೀಳಿಗೆಗೆ ಇಲ್ಲಿ ಯಾವ ರೀತಿಯಾಗಿ ನಡ್ಕೊಳ್ತಾ ಇದ್ದಾರೆ, ಸಂಸ್ಕೃತಿ ಏನು, ಸಂಸ್ಕಾರ ಏನು, ಮಕ್ಕಳಲ್ಲಿ ಈಗ ನಾವು ನೋಡ್ತೀವಿ ಮಾಧ್ಯಮಗಳಲ್ಲಿ ಎಷ್ಟು ಬದಲಾವಣೆ ಆಗಿದೆ. ಅಂತಹ ಎಲ್ಲ 10 ದಿವಸ ತಂದೆ ತಾಯಿಗಳನ್ನು ಬಿಟ್ಟು ಆದರೂ ಕೂಡ ಇಲ್ಲಿ ಯಾರು ಕೂಡ ನಾವು ಗುರೂಜಿಯವರಿಗೆ ಒಂದು ಫೋನ್ ಮಾಡಿಲ್ಲ. ನಮಗೆ ದಿನನಿತ್ಯ ನೋಡ್ತಾ ಇದ್ವಿ, ಗಂಟೆಗೊಮ್ಮೆ ವಿಡಿಯೋ ಹಾಕ್ತಾಯಿದ್ರು. ಅದ್ಭುತ. ಕೇವಲ ದುಡ್ಡು ಕೊಡ್ಬೋದು. ಇಲ್ಲಿ ತಯಾರಿ ಮಾಡ್ತಕ್ಕಂಥದ್ದು, ಇಲ್ಲಿ ನಡೆಸ್ತಕ್ಕಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ. ನಾವು ದುಡ್ಡು ಕೊಟ್ಟು ಬಿಟ್ಬಿಡ್ಬೋದು. ಆದರೆ ಅದನ್ನೆಲ್ಲ ಗುರೂಜಿಯವರು ಭಾಳ ಅಚ್ಚುಕಟ್ಟಾಗಿ ನಮ್ಮ ಮಕ್ಕಳಲ್ಲ ತಮ್ಮ ಮಕ್ಕಳು ಅಂತ ಹೇಳಿದರು. ಮಾತಾಜಿಯವರು ಕೂಡ ಹೋಗುವ ಸಂದರ್ಭದಲ್ಲಿ ನೀವು ಯಾವುದಕ್ಕೂ ಯೋಚನೆ ಮಾಡಬೇಡಿ, ನಿಮಗಿಂತಲೂ 10 ಪಟ್ಟು ಚೆನ್ನಾಗಿ ನೋಡ್ಕೊಳ್ತೀವಿ ಅಂದರು. ಆ ನಿಟ್ಟಿನಲ್ಲಿ ಅವರು ನಮಗಿಂತಲೂ ಹೆಚ್ಚಿನ ರೀತಿಯಾಗಿ ಮಕ್ಕಳು ಕೇಳಿದರೆ ಇನ್ನೂ 10 ದಿವಸ ಇರಬೇಕಾಗಿತ್ತು, ನಮಗೆ ಸಮಯ ಹೋಗಿದ್ದೇ ಗೊತ್ತಾಗಲಿಲ್ಲ ಅಂತ ಹೇಳ್ತಾಯಿದ್ರು. ಅಂದರೆ ಅವರಲ್ಲಿ ಅಷ್ಟು ಆಸಕ್ತಿ, ಒಂದು ಪ್ರೀತಿ, ಒಂದು ವಿಶ್ವಾಸವನ್ನು ಮಾತಾಜಿಯವರು ಮತ್ತು ಗುರೂಜಿಯವರು ತುಂಬಿದ್ದಾರೆ. ಇನ್ನೊಂದು, ಇದನ್ನೇ ನಿರಂತರವಾಗಿ ಅವರು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಅದು ಸಂಪೂರ್ಣವಾಗಿ 100ಕ್ಕೆ 100 ಸಫಲವಾಗ್ತದೆ. ಈಗ 10 ದಿನದಲ್ಲಿ ನಾನು ಭಾಳಷ್ಟು ಬದಲಾವಣೆಯನ್ನು ನನ್ನ ಮಕ್ಕಳಲ್ಲಿ ನಾನು ಕಂಡಿದ್ದೇನೆ. ಅವರಲ್ಲಿ ಆಸಕ್ತಿ ಇದೆ. ಅವರ ಒಂದು ಮೊದಲಿಗೆ ಈಗ ಭಾಳಷ್ಟು ವ್ಯತ್ಯಾಸವನ್ನು ಕಂಡೆ ನಾನು. ಅದರ ಜೊತೆಗೆ ಈ ಮಕ್ಕಳಲ್ಲಿ ಯಾವ ರೀತಿಯಾಗಿ ನಾವು ಅದನ್ನು, ಈಗ ತಾವೇ ಹೇಳಿದರು ನನಗೆ 4 ಗಂಟೆಗೆ ಎಬ್ಸಾಪಾಜಿ ಅಂತ ಹೇಳಿದೆ ನನ್ನ ಮಗ. ಮೊದಲು 8 ಗಂಟೆ ಆದರೆ ಎದ್ದೇಳ್ತಿದ್ದಿಲ್ಲ ಅವನು. ಎದ್ದೇಳು ಅಂದ್ರೆ ಇಲ್ಲ ಅಪ್ಪಾಜಿ, ನಾನು ಹೋದ್ಮೇಲೆ ಪ್ರಾಕ್ಟೀಸ್ ಮಾಡಬೇಕು, 4 ಗಂಟೆಗೆ ಎಬ್ಸು. ಆ ಒಂದು ಇನ್ಸ್ಪೈರ್, ಒಂದು ಸ್ಪಿರಿಟ್ ಇದೆಯಲ್ಲ, ಅದು ಬಹಳ ಮುಖ್ಯ. ಅಂತಹ ಒಂದು ಶಕ್ತಿಯನ್ನು ಇಲ್ಲಿ ಮಾತಾಜಿಯವರಾಗಿರ್ಬೋದು, ಗುರೂಜಿಯವರಾಗಿರ್ಬೋದು ತುಂಬ್ತಾ ಇದ್ದಾರೆ. ಅದ್ರ ಜೊತೆಗೆ ಇಂತಹ ಒಂದು ಕಾರ್ಯಕ್ರಮಗಳು ನಮ್ಮ ಸಮಾಜದಲ್ಲಿ ಬಹಳ ಮುಖ್ಯ ಬೇಕು. ಇಂತಹ ಒಂದು ನೆಕ್ಸ್ಟ್ ಪುನಃ ಈಗ ಗುರೂಜಿಯವರು ಹೇಳಿದ್ದಾರೆ, ಸಿರುಗುಪ್ಪದಲ್ಲಿ ಕೂಡ ಇದನ್ನು 24ನೇ ತಾರೀಕಿನಿಂದ ನಾವು ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ಭಾಗದ ಜನರ ನಮ್ಮಲ್ಲಿ ಭಾಳಷ್ಟು ಜನ ಇದ್ದಾರೆ. ನಾವು ಕೂಡ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಮಕ್ಕಳಿಗೆ ಪ್ರೋತ್ಸಾಹಿಸಿ, ಅಲ್ಲ ಇಲ್ಲಿ ತೆಗೆದುಕೊಂಡಿರ್ತಕ್ಕಂಥವ್ರು ಕೂಡ ಪುನಃ ಅಲ್ಲಿ ಸೇರಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಗುರೂಜಿಯವರು. ಅಂತಹ ಒಂದು ಸಮಯವನ್ನು ನಾವು ಸದುಪಯೋಗಪಡಿಸಿಕೊಳ್ಳೋಣ ಅಂತ ಹೇಳ್ತಾ ಗುರೂಜಿಯವರ ಪಾದಗಳಿಗೆ ನಮಸ್ಕರಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ.